ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಅಭಿಷೇಕ್ ಅವರ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕದ ವಿಶ್ಲೇಷಣೆ ಮಾಡೋಣ. ನೋಡಿ, ಸಮಗ್ರ ಜಾತಕ ಇಸ್ ಫೈನಲ್. ಮತ್ತೆ ಒಳ್ಳೆ ಜ್ಯೋತಿಷ್ಯ ಕೇಳುವಂಗಿಲ್ಲ. ಇದರಲ್ಲಿ 16 ಜಾತಕಗಳು ಬರ್ತವೆ. ಅಷ್ಟಕ ವರ್ಗಗಳಲ್ಲಿ ಪಾಯಿಂಟ್ಸ್ ಬರ್ತವೆ. ನೋಡಿ, ಏನಾಗುತ್ತೆ ಅಂದ್ರೆ ಗ್ರಹಗಳ ಸ್ಥಿತಿಯನ್ನ ನೋಡಿ ಅಷ್ಟಕ ವರ್ಗವನ್ನು ಎವ್ಯಾಲ್ಯುವೇಟ್ ಮಾಡಬೇಕು, ವ್ಯಾಲ್ಯುವೇಷನ್ ಮಾಡಬೇಕು. ಹೌದು, ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಪಾಯಿಂಟ್ಸ್ ಅನ್ನ ಹೆಂಗ್ ಕೌಂಟ್ ಮಾಡ್ತೀವಿ ಅಂದ್ರೆ 18 ರಿಂದ 22 ಇದ್ರೆ ಅದು 40%. ಅಪ್ಪಿತಪ್ಪಿ 24 ರಿಂದ 28 ಇದ್ದಂದ್ರೆ ದಟ್ ಈಸ್ 70 to 80%. ಅಬೌವ್ 28 ಇದ್ರೆ ದಟ್ ಈಸ್ 100% ಅಂತ ಅರ್ಥ. ಏನು 100%? 1ನೇ ಭಾವ, 2ನೇ ಭಾವ, 3ನೇ ಭಾವ, 4ನೇ ಭಾವ, 5ನೇ ಭಾವ, 6ನೇ ಭಾವ, 7ನೇ ಭಾವ, 8ನೇ ಭಾವ, 9ನೇ ಭಾವ ಯಾವ ರೀತಿ ಫಲ ಕೊಡ್ತಾವೆ ದಟ್ ಟು ಡಿಪೆಂಡ್ಸ್ ಅಪಾನ್ ದಿ ಲಗ್ನ ಕುಂಡಲಿ. ಹೌದು, ದಟ್ ಟು ಈ ಲಗ್ನ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೇ ನಾವು ಅಷ್ಟಕ ವರ್ಗವನ್ನು ಅನಲೈಸ್ ಮಾಡಬೇಕು ಹೊರತು ಸುಮ್ಮನೆ ಡೈರೆಕ್ಟ್ ಆಗಿ ನಾವು ಅನಲೈಸ್ ಮಾಡೋಕ್ಕಾಗೋದಿಲ್ಲ. 5ನೇ ಭಾವದಲ್ಲಿ ವಿರೋಧಿ ಕೂತಿದ್ದಾನೆ, ಇಲ್ಲಿ 35 ಪಾಯಿಂಟ್ಸ್ ಇದೆ. ನೇರ 5ನೇ ಭಾವ ನಿಮ್ಗೆ ಒಳ್ಳೇದಾಗುತ್ತೆ? ಇಂಪಾಸಿಬಲ್. ಅಲ್ಲಿ ಅವನು ಡ್ಯಾಮೇಜ್ ಮಾಡಕ್ ಕೂತಿದ್ದಾನೆ ಅಂದ್ರೆ 35% ಡ್ಯಾಮೇಜ್ ಮಾಡ್ತಾನೆ ಅಂತ ಅರ್ಥ. ಅವನು ಇಟ್ ಮೀನ್ಸ್ 100% ಡ್ಯಾಮೇಜ್ ಮಾಡ್ತಾನೆ ಅಂತ ಅರ್ಥ. ಸೊ ಅಷ್ಟಕ ವರ್ಗ ಆಗಲಿ, ಸೂಕ್ಷ್ಮ ಕುಂಡಲಿಗಳಾಗಲಿ, ಏನೇ ಇರಲಿ, ಅದು ಅವೆಲ್ಲವೂ ಲಗ್ನ ಕುಂಡಲಿಯ ಮೇಲೆ ಡಿಪೆಂಡ್. ಬನ್ನಿ ಹಾಗಾದ್ರೆ ನೋಡೋಣ ಲಗ್ನ ಕುಂಡಲಿ ಏನ್ ಹೇಳುತ್ತೆ. ಅಭಿಷೇಕ್ ಪುರುಷ, 20 ಏಪ್ರಿಲ್ 1999, 4:15 ಯಾದಗಿರಿಯಲ್ಲಿ ಜನನ, ಮೃಗಾಶಿರ ನಕ್ಷತ್ರ, ಮಿಥುನ ರಾಶಿ, ಕನ್ಯಾ ಲಗ್ನದಲ್ಲಿ ಜನನ. ನೋಡಿ, ಮಿಥುನ ರಾಶಿ, ಕನ್ಯಾ ಲಗ್ನ ಅಂದ್ರೆ ವಿರೋಧಿ ಚಂದ್ರ ಕನ್ಯಾದಲ್ಲಿ ಬಂದ ಅಂತ ಅರ್ಥ. ಅದು ನೋಡಿ, ಅತಿಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ ಅವರು. ಮೋಸ್ಟ್ ಡೇಂಜರಸ್ ಯೋಗ ಅಂತ ಕರಿತೀವಿ ಇದಕ್ಕೆ ನಾವು. ನಿಮಗೆ ಬೇರೆ ಯಾರು ಮೋಸ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಮೋಸ ಮಾಡ್ಕೊಳ್ತೀರಾ, ನಿಮಗೆ ನೀವೇ ತಪ್ಪು ಹೆಜ್ಜೆ ಆಗ್ತೀರಾ, ನಿಮಗೆ ನೀವೇ ತಪ್ಪು ಗೆಳತನ ಮಾಡ್ತೀರಾ, ನಿಮಗೆ ನೀವೇ ತಪ್ಪು ಡಿಸಿಷನ್ ತಗೋತೀರಾ. ಏನಾದರೂ ಒಂದು ಗಂಡಾಂತರ ಮಾತ್ರ ಜೀವನದಲ್ಲಿ ಬಂದೇ ಬರುತ್ತೆ. ಅದು ಫ್ಯಾಮಿಲಿ ವೈಸ್ ಇರ್ಬೋದು, ಫೈನಾನ್ಸಿಯಲಿ ಇರ್ಬೋದು, ವರ್ಕ್ ಅಲ್ಲಿ ಇರ್ಬೋದು, ಎಜುಕೇಶನ್ ಇರ್ಬೋದು. ಇದರಿಂದ ನೀವು ಮುಕ್ತಿ ಹೊಂದಬೇಕಾದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಆಗ್ಲೇಬೇಕು. ಅಭಿಷೇಕ್ ಅವರೇ, ದಯವಿಟ್ಟು ನೀವು ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಹೌದು, ಈ ಅತಿಗಂಡ ಯೋಗದಿಂದ ಮುಕ್ತರಾಗ್ರಿ ಫಸ್ಟ್. ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ, ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೊತೀರ. ಈ ತಂದೆ ತಾಯಿಯ ಆಶ್ರಯದಲ್ಲಿರುವಾಗ ನಿಮ್ಗೇನು ಅನ್ಸಲ್ಲ, ಒಪ್ಕೋತೀನಿ ನಾನು. ಯಾವಾಗ ಇಂಡಿವಿಜುವಲ್ ಆಗಿ ಜೀವನ ಸ್ಟಾರ್ಟ್ ಮಾಡ್ತೀರೋ ಆವಾಗ ಬರ್ತಾವ ನೋಡಿ ತೊಂದರೆಗಳು. ಬೆಟರ್ ದನ್ ಎ ಕ್ಯೂರ್, ಬೆಟರ್ ದನ್ ಎ ಕ್ಯೂರ್, ಪ್ರಿಕಾಷನ್ ಇಸ್ ಬೆಟರ್ ದನ್ ಎ ಕ್ಯೂರ್. ಹೌದು, ಪ್ರಿಕಾಷನ್ ಇಸ್ ಎ ಬೆಟರ್ ದನ್ ಎ ಕ್ಯೂರ್. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ.
ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಒಳ್ಳೆ ಬಹಳ ಕೆಟ್ಟ ಪ್ಲೇಸಸ್ ಇವು. 3 50-50. 6, 8, 12 ತ್ರಿಕ್ ಸ್ಥಾನ ಅಂತ ಕರಿತೀವಿ ನಾವು. ತ್ರಿಕ್ ಸ್ಥಾನ, ಕೆಟ್ಟ ಸ್ಥಾನಗಳು ಅಂತ ಕರಿತೀವಿ. ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೀಚ ಬುಧ, ವಕ್ರೀಯ ಕುಜ, ಉಚ್ಚ ಸೂರ್ಯ, ನೀಚ ಶನಿ ಪ್ಲಸ್ ಅಸ್ತಂಗತ ಶನಿ. ಅಸ್ತಂಗತ ಶನಿ, ನೀಚ ಬುಧ, ನೀಚ ಶನಿ, ವಕ್ರೀಯ ಕುಜ ಬಹಳ ಮ್ಯಾಜಿಕಲ್ ಇದೆ ಜಾತಕ ಇದು. ಅದು ತಂದೆ ತಾಯಿ ಪುಣ್ಯನೋ ಯಾರ ಪುಣ್ಯನೋ ಗೊತ್ತಿಲ್ಲ, ಬಟ್ ಜಾತಕ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಇದೆ. ಬನ್ನಿ ಹಾಗಾದರೆ 1ನೇ ಭಾವದಲ್ಲಿ ಯಾರಿಲ್ಲ, 1ನೇ ಭಾವದ ಸ್ವಾಮಿ ಬುಧ ಎಲ್ಲಿದ್ದಾನೆ? 7ನೇ ಭಾವದಲ್ಲಿದ್ದಾನೆ. ಹಾಗಾದರೆ 1ನೇ ಭಾವ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡೋಣ. 22 ಪಾಯಿಂಟ್ ಕೊಟ್ಟಿದ್ದಾರೆ. 22 ಪಾಯಿಂಟ್ ಬಂದಿದೆ. ಇದರ ಅರ್ಥ ತಾವು 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಅಂತ ಅರ್ಥ. 7 ಕ್ಯಾರೆಟ್ ಪಚ್ಚೆ ಹಾಕಿದರೆ ಇನ್ನೂ ಬಹಳ ಸ್ಟ್ರಾಂಗ್ ಆಗ್ತೀರಾ. ಹೌದು, 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಅಭಿಷೇಕ್ ಅವರೇ, ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಂದು ವೇಳೆ ನೀವು 7 ಕ್ಯಾರೆಟ್ ಪಚ್ಚೆ ಹಾಕಿದ್ದೇ ಕರೆ ಆದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಒಳ್ಳೆ ವಿಚಾರಗಳಿಗೆ ಆಸಕ್ತಿಯನ್ನು ತೋರಿಸೋದಲ್ದೇ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀರಿ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆಯ ನಡೆಯನ್ನ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ, ಬೇಜವಾಬ್ದಾರಿಯಿಂದ ನೋಡ್ಕೊಳ್ಳಲ್ಲ, ಎಲ್ಲರ ಬಗ್ಗೆಯೂ ಕಾಳಜಿ ಇರುತ್ತೆ, ಆಮೇಲೆ ಎತ್ತರಕ್ಕೆ ಹೇಳ್ತೀರಿ ಅಂತ ಅರ್ಥ. ಇದು ಪಚ್ಚೆ ಹಾಕಲೇಬೇಕು. ಯಾಕೆ ಅಷ್ಟಕ ವರ್ಗ ಸಮಗ್ರ ಜಾತಕ ನೋಡ್ಬೇಕಂದ್ರೆ ಇದಕ್ಕೆ ಹೇಳೋದು ಅರ್ಥ ಆಯ್ತು ನಿಮಗೆ. ಯಾಕೆ ನೋಡಬೇಕು ಅಂದ್ರೆ ಇದಕ್ಕೆ. ಬನ್ನಿ ಎಡೆಯುವ ನಿದ್ದೆ ಇನ್ನೂ ಮುಗ್ದಿಲ್ಲ, ಏನ್ ಮಾಡ್ಲಿ, ಕೆಲಸನೂ ಮಾಡಬೇಕಿಲ್ಲ ಸರ್, ಕ್ಷಮಿಸ್ಬೇಕು ಆಕಳಿಸಿದ್ರೆ. 2ನೇ ಭಾವ ನಾನು ಇದನ್ನ ಹೇಳೋದ್ಬಿಟ್ಟೆ. ಏನ್ ಹೇಳಿ ನೋಡಿ, ಕನ್ಯಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬುಧ, 2ನೇದು ಶುಕ್ರ, 3ನೇದು ಶನಿ, 4ನೇದು ಗುರು, ತಾತ್ಕಾಲಿಕ ಮಿತ್ರ ಸೂರ್ಯ, ರಾಹು ಮತ್ತು ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ. ಬಹಳ ದೊಡ್ಡ ವಿರೋಧಿಗಳು ಕುಜ ಅವರು ಚಂದ್ರ. ಹೌದು,
ನೋಡಿ ಇಲ್ಲಿ ಎರಡನೇ ಭಾವದಲ್ಲಿ ಕುಜ. ನಿಮ್ಮ ಅಭಿಷೇಕ ಅವರ ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ನಿಮ್ದು. ಇಲ್ಲಿ ಕುಜ ಶಾಂತಿ ಆಗ್ಲೇಬೇಕು. ಇಲ್ಲಿ ಎರಡನೇ ಭಾವದ ಸ್ವಾಮಿ ಶುಕ್ರ 9ನೇ ಮನೆಯಲ್ಲಿದ್ದಾನೆ. ಒಂದ್ ವೇಳೆ ಕುಜ ಶಾಂತಿ ಆಗಲಿಲ್ಲ ಅಂದ್ರೆ ನಿಮ್ದು ಬಹಳ ತೊಂದರೆಗೀಡಾಗ್ತೀರಾ. ಹೌದು, ಎಷ್ಟಿದೆ ಪಾಯಿಂಟ್ಸು ಅಷ್ಟಕ ವರ್ಗದಲ್ಲಿ? 26 ಇದೆ. ಅದರ ಮೀನ್ಸ್ 80%. 80% ಎಫೆಕ್ಟ್ ಮಾಡುತ್ತೆ ಕುಜ ನಿಮಗೆ ಅಂತ ಅರ್ಥ. ಒಂದ್ ವೇಳೆ ನೀವು ಕುಜ ಶಾಂತಿ ನೀವು ಮಾಡ್ಕೊಂಡಿದ್ದೆ ಕರೆ ಆದ್ರೆ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ. ಒಳ್ಳೆ ಬಿಹೇವಿಯರ್ ಇಂದ ಜೀವನ ಮಾಡ್ತೀರಿ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ. ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತೀರಿ. ಮಾತಿನಲ್ಲಿ ವಜನತ್ವ ಇರುತ್ತೆ, ಮಾತಿನಲ್ಲಿ ಸತ್ಯಾಂಶ ಮತ್ತು ಪ್ರಜ್ಞಾವಂತಿಕೆ ಇರುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಕುಜನ ಶಾಂತಿ ಮಾಡಿದರೆ ಮಾತ್ರ. ದಯವಿಟ್ಟು ಕೆಂಪು ಬಟ್ಟೆ, ಕೆಂಪು ವಸ್ತುಗಳನ್ನು ಉಪಯೋಗಿಸಬಾರದು. ನೀವು ಕೆಂಪು ಬಟ್ಟೆ, ಕೆಂಪು ವಸ್ತುಗಳನ್ನು ನೀವು ಉಪಯೋಗಿಸಬಾರದು. ಅಪ್ಪಿ ತಪ್ಪಿ ಉಪಯೋಗಿಸಿದ್ರೆ ತೊಂದರೆಗೀಡಾಗ್ತೀರಾ 80%. ಹಾಗಾದರೆ ಸೂಕ್ಷ್ಮ ಕುಂಡ್ಲಿ ಏನಾಗುತ್ತೆ ನೋಡಿ. ಎರಡನೇ ಭಾಗಕ್ಕೆ ಸೂಕ್ಷ್ಮ ಕುಂಡ್ಲಿ ಇದೆ, ಗೊತ್ತಾ ನಿಮಗೆ? ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಹೋರ ಅಂತ ಕರಿತೀವಿ. ನೋಡಿ ಇದೆ. ಟೋಟಲಿ 16 ರೂಲ್ಸ್ ಇದೆ ಹೋರಾ ನೋಡೋಕೆ. ಹೋರಾದಲ್ಲಿ ಫಸ್ಟ್ ಆಫ್ ಆಲ್ ಹೇಳುವುದೇ ಒಂದು, ಏನು? ಎರಡೇ ಲಗ್ನಗಳಿರ್ತವೆ, ಅದರಲ್ಲಿ ಕರ್ಕ ಲಗ್ನದಲ್ಲಿ ಹೆಚ್ಚಿಗೆ ಗ್ರಹಗಳಿದ್ರೆ ಅವರು ಹಣವನ್ನು ಗಳಿಸ್ತಾರೆ ಅಂತ ಒಂದನೇ ರೂಲ್ಸ್. ಎರಡನೇ ರೂಲ್ಸು ಸೂರ್ಯ ಎಲ್ಲೇ ಸಿಂಹ ಲಗ್ನದಲ್ಲಿ ಏನಾದರೂ 1, 5, 7, 9 ಮೂರು ಭಾವದ ಸ್ವಾಮಿಗಳೇನಾದರೂ ಇದ್ರೆ ಅವರು ಬಹಳ ಕಷ್ಟಪಟ್ಟು ಹಣವನ್ನು ಗಳಿಸ್ತಾರೆ. ಕೊನೆಗಾಲದಲ್ಲಿ ಮಕ್ಕಳ ಕಾಲದಲ್ಲಿ ಕಳ್ಕೋತಾರೆ ಅಂತ ಹೇಳ್ತಾರೆ. ಇದು ಕರೆಕ್ಟ್. ಇಲ್ಲೇ ನಿಮ್ದು ಕರ್ಕ ಲಗ್ನ ಒಬ್ಬನೇ ಒಬ್ಬ ಸ್ವಾಮಿ ಇದ್ದಾನೆ. ಯಾರು? 12ನೇ ಮನೆ ಸ್ವಾಮಿ. ಬಿಟ್ಟಾಕಿ ಅವನನ್ನು. ಕರೆಕ್ಟಾ? ಸೂರ್ಯ 1ನೇ ಭಾವದ ಸ್ವಾಮಿ. ಸೂರ್ಯ 1ನೇ ಭಾವದ ಸ್ವಾಮಿ. 5ನೇ ಮನೆ ಸ್ವಾಮಿ ಕುಜ. 5ನೇ ಭಾವದ ಸ್ವಾಮಿ ಗುರು. 4 ಮತ್ತು 9ನೇ ಭಾವದ ಸ್ವಾಮಿ ಕುಜ. 7ನೇ ಭಾವದ ಸ್ವಾಮಿ ಶನಿ. ಬಟ್ 2 ಮತ್ತು 11ನೇ ಭಾವದ ಸ್ವಾಮಿ ಬುಧ ಕರ್ಕ ಲಗ್ನದಲ್ಲಿ ಇರೋದ್ರಿಂದ ನೀವು ಹಣಗಳನ್ನು ಗಳಿಸ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಭಿಷೇಕ್ ಅವರೇ. ದುಡ್ಡನ್ನ ಮಾಡ್ತೀರಿ, ಪ್ರಾಪರ್ಟಿಯನ್ನ ಮಾಡ್ತೀರಿ, ಆದ್ರೆ ನಿಮ್ಮ ಮಕ್ಕಳ ಕಾಲದಲ್ಲಿ ಕಳ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳ ಕಾಲದಲ್ಲಿ ಕಳ್ಕೋತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳಿ. ಧನೇಶ 2ನೇ ಭಾವ, ಲಾಭೇಶ 11ನೇ ಭಾವ. ಧನೇಶ ಮತ್ತು ಲಾಭೇಶ ಹೋಗಿ ಎಲ್ಲಿ ಕೂತಿದ್ದಾರೆ? 12ನೇ ಮನೆಯಲ್ಲಿ ಕೂತಿದ್ದಾನೆ ಬುಧ. ಸಿಂಹ ಲಗ್ನಕ್ಕೆ ಧನೇಶ, ಲಾಭೇಶ, ಬುಧ. ಗಳಿಸ್ತೀರಿ, ಕಳ್ಕೊಳ್ತೀರಿ ಅಂತ ಹೇಳ್ತಾ ಇದೆ ಶಾಸ್ತ್ರ. ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ 3ನೇ ಭಾವಕ್ಕೆ ಹೋಗೋಣ. ಮೂರನೇ ಭಾವ 1, 2, 3 ಖಾಲಿ ಇದೆ. 3ನೇ ಭಾವದ ಸ್ವಾಮಿ ಯಾರು? 3ನೇ ಭಾವದ ಸ್ವಾಮಿ ಕುಜ. ಕರೆಕ್ಟಾ? 2ನೇ ಭಾವದಲ್ಲಿದ್ದಾನೆ. ಹಾಗಾದರೆ ಇದು ಏನು ಹೇಳುತ್ತೆ? 33 ಅಂದ್ರೆ 100% ಅದರ ಫಲವನ್ನು ಅನುಭವಿಸ್ತೀರಿ ಅಂತ. 3ನೇ ಭಾವದ ಫಲ 100% ಅನುಭವಿಸ್ತೀರಿ ಅಂತ.
ಏನು ಅನುಭವಿಸ್ತೀರಿ? ಅಕ್ಕ ತಂಗಿ ಅಣ್ಣ ತಮ್ಮ ಕಸಿನ್ಸ್ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೋತೀರಿ. ಬಹಳ ಪರಾಕ್ರಮಿ ಆಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ. ಏನೇ ಕಾಂಪಿಟೇಷನ್ ಅಂತ ಬಂದರೆ 100ಕ್ಕೆ 100 ಗೆಲುವು ಮಾಡ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಬಹಳ ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡ್ತೀರಿ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ. ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. 3ನೇ ಭಾವದ ಫಲ ಓಕೆ. ಬಟ್ ದ್ರಕ್ಕಾಣ ಏನು ಹೇಳುತ್ತೆ ನೋಡೋಣ. ದ್ರಕ್ಕಾಣ ಅಂದ್ರೆ ನೋಡಿ, ದ್ರಕ್ಕಾಣ ಅಂದ್ರೆ 3ನೇ ಭಾವದ ಸೂಕ್ಷ್ಮ ಕುಂಡಲಿ. ನೋಡಿ 1, 2, 3 3ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. ಕನ್ಯಾ ಲಗ್ನ, ನೀಚ ಶುಕ್ರ. 1, 2, 3, 4, 5, 6 ವಿಪರೀತ ರಾಜಯೋಗಕ್ಕೆ ಬಂದ. ಬುಧನು ನೀಚ. ಇಲ್ಲ ಇವರೇ ಪಚ್ಚೆ ಹಾಕ್ಲೇಬೇಕು. ದ್ರಕ್ಕಾಣದಲ್ಲಿ ಬುಧ ನೀಚ ಆಗಿದ್ದಾನೆ. ಲಗ್ನೇಶ ಬೇಡ, ನೀವು ದಯವಿಟ್ಟು ಪಚ್ಚೆ ಹಾಕ್ಕೊಳ್ಳಿ. ನೆಗ್ಲಿಜೆನ್ಸ್ ಮಾಡಬೇಡಿ, ಅಭಿಷೇಕ್ ಹಾಕ್ಕೊಳ್ಳಿ. ಇಲ್ಲ, ದ್ರಕ್ಕಾಣನೂ ಅದೇ ಹೇಳ್ತಾ ಇದೆ. 100ಕ್ಕೆ 100 ನಿಮಗೆ 3ನೇ ಭಾವದ ಎಲ್ಲ ಫಲವನ್ನು ಪಡಿತೀರಿ. ಆದರೆ ಈ ವಿಚಿತ್ರ ಅದು ಸತ್ಯ, 9 ಮತ್ತು 1ನೇ ಭಾವದ ಸ್ವಾಮಿ ಇಲ್ಲಿ ನೀಚರಾಗಿದ್ದಾರೆ. ಸ್ವಲ್ಪ ನಡವರ್ಕ ಅನುಬಂಧ ಬರುತ್ತೆ, ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಸ್ವಲ್ಪ ನಿಮಗೂ ಅವ್ರಿಗೂ ತೊಂದರೆ ಆಗುತ್ತೆ, ಇಲ್ಲ ಅಂತಲ್ಲ, ಆದರೆ ಕಂಟಿನ್ಯೂ ಆಗುತ್ತೆ, ಅದನ್ನು ಹೇಳಬಲ್ಲೆ. ಬಟ್ ದಯವಿಟ್ಟು ತಾವು ಪಚ್ಚೆ ಹಾಕೊಳ್ಳೋದ್ರಿಂದ ಎಷ್ಟೋ ತೊಂದರೆಯಿಂದ ನಿವಾರಣೆ ಆಗಬಹುದು ಅನ್ನೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಬನ್ನಿ, ಹಾಗಾದರೆ 4ನೇ ಭಾವದ ಫಲ ಏನು ಹೇಳುತ್ತೆ? ನೋಡಿ, ಇಲ್ಲಿ 4ನೇ ಭಾವದ ಸ್ವಾಮಿ ಗುರು. 4ನೇ ಭಾವದ ಸ್ವಾಮಿ ಗುರು ಎಲ್ಲಿದ್ದಾನೆ? 7ನೇ ಭಾವದಲ್ಲಿ, ಸ್ವಂತ ಮನೆಯಲ್ಲಿದ್ದಾನೆ. ಸೊ 4ನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತೀರ ನೀವು. ಹೌದು, ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ, ಪ್ರೇಮ ಮತ್ತು ಬಾಂಧವ್ಯ ಇರುತ್ತೆ. ತಾಯಿ ಜೊತೆಗೆ ಸಂಬಂಧವನ್ನು ಕೊನೆಯವರೆಗೂ ಇಟ್ಕೊಂಡಿರ್ತೀರಿ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ. ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮಗೆ ಬರೋದಿಲ್ಲ. ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ. ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಸತ್ಕಾರ ಮಾಡ್ತೀರಿ, ಆದರದ ಸತ್ಕಾರ ಮಾಡ್ತೀರಿ. ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡ್ತೀರಿ. ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ, ಶಾಪು ಇವುಗಳನ್ನು ಖರೀದಿ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳ್ತಾ ಇದೆ? 29 100%. ಅಂತ ಹೇಳ್ತಾ ಇದೆ. ಅಬೌವ್ 28. ಹಾಗಾದರೆ ಸೂಕ್ಷ್ಮ ಕುಂಡಲಿಯಲ್ಲಿ 2 ನೋಡಬೇಕು ನಾವು. D4 ಚತುರ್ಶ್ವಾಸ ಹಾಗೂ D16 ನೋಡಬೇಕು. ಬನ್ನಿ ಹಾಗಾದ್ರೆ ನೋಡೋಣ. ಚತುರ್ಥಾಂಶ ಭದ್ರ ಮಹಾಪುರುಷ ರಾಜಯೋಗ. ಪ್ಲಸ್ 4ನೇ ಭಾವದ ಸ್ವಾಮಿ ಲಗ್ನದಲ್ಲಿ 1 ಕೋಟಿ % ನೀವು ಆಸ್ತಿ ಮಾಡ್ತೀರಾ, ಬಿಲ್ಡಿಂಗ್ ಖರೀದಿ ಮಾಡ್ತೀರಾ, ತೋಟ ಖರೀದಿ ಮಾಡ್ತೀರಾ. ಹೌದು, ಆರಾಮಿಯಿಂದ ಜೀವನ ಮಾಡ್ತೀರಾ. ಅದರಲ್ಲಿ ಯಾವುದೇ ಸಂಶಯ ಬೇಡ.
ಹೌದು, ಯಾವುದೇ ಸಂಶಯ ಬೇಡ, 100ಕ್ಕೆ 100. ಹಾಗಾದರೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತಿರೋ ಇಲ್ಲೋ? D16 ನೋಡಿ. 4ನೇ ಭಾವದ ಸ್ವಾಮಿ ಯಾರು? ಕುಜ. ಶನಿ ಜೊತೆಗಿದ್ದಾನೆ. ಎಲ್ಲೇ? 10ನೇ ಮನೆಯಲ್ಲಿ. 10ನೇ ನೋಡಿ, ಇಲ್ಲಿ 10ನೇ ಭಾವದ ಸ್ವಾಮಿ ಶುಕ್ರನ ಮನೆಯಲ್ಲಿ ಕುಜ, ಕುಜನ ಮನೆಯಲ್ಲಿ ಶುಕ್ರ. ಪರಿವರ್ತನಾ ರಾಜಯೋಗ. ಬಹಳ ದೊಡ್ಡ ರಾಜಯೋಗ ರೀ. ಗಜಕೇಸರಿ ಯೋಗದಷ್ಟೇ ಶ್ರೇಷ್ಠ ರಾಜಯೋಗ. ಒಂದು ತಿಳ್ಕೊಬಿಡಿ ಅಭಿಷೇಕ, ನೀವು ಎಲ್ಲ ಗಳಿಸಿದ್ದು, ನೀವೆಲ್ಲ ಮಾಡಿದ್ದು ನಿಮ್ಮ ಮಕ್ಕಳು ಕಲಿತಾರೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಗಳಿಸ್ತೀರಾ, ದುಡ್ಡು ಗಳಿಸ್ತೀರಾ, ಹಣ ಗಳಿಸ್ತೀರಾ, ಆಭರಣ ಗಳಿಸ್ತೀರಾ, ಪ್ರಾಪರ್ಟಿ ಮಾಡ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನು ಕಲಿಯೋರೇ ನಿಮ್ಮ ಮಕ್ಕಳು. ದಯವಿಟ್ಟು ಕೆಂಪು ಬಣ್ಣದ ವಸ್ತುಗಳು, ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಯಾವುದೇ ಎಲಿಮೆಂಟ್ ಆಗಲಿ ಯೂಸ್ ಮಾಡೋದಿಲ್ಲ. ಪರಿವರ್ತನಾ ರಾಜಯೋಗ ದ ಮೋಸ್ಟ್ ಡೇಂಜರಸ್ ಯೋಗ. ಹಾರಿಬಲ್ ಯೋಗ ಅಂದ್ರೂ ಅಡ್ಡಿಲ್ಲ, ಬೇಡ. ಭಾರಿ ಪರಿವರ್ತನಾ ರಾಜಯೋಗ ಬಹಳ ದೊಡ್ಡ ಯೋಗ. ಬನ್ನಿ, ಹಾಗಾದರೆ 5ನೇ ಭಾವದಲ್ಲಿ ಕೇತು ಇದ್ದಾನೆ. ಅಭಿಷೇಕ್ ಅವರೇ, ನಿಜವಾಗಲೂ ಹೇಳ್ತೀನಿ, ನಾ ಯಾಕೆ ಇದು ವಿಚಿತ್ರ ಜಾತಕ ಅಂತ ಹೇಳಿದೆ ಅಂದರೆ, ಕೇತು 5ನೇ ಮನೆಯಲ್ಲಿದ್ದಾನೆ. ಅಪ್ಪಿತಪ್ಪಿ ಇವನೇನಾದ್ರೂ ಇಲ್ಲಿ ಅಸ್ತಂಗತ ಆಗಿಲ್ಲ ಅಂದಿದ್ರೆ ನಿಮ್ಮ ತಾಯಿಗೆ ವಿಪರೀತ ತೊಂದರೆ ಆಗೋದು. ನಿಮ್ಮ ತಾಯಿಗೆ ವಿಪರೀತ ತೊಂದರೆ ಆಗೋದು. ತಾಯಿ ಸಂಕಷ್ಟದಲ್ಲಿರೋರು. ನಿಮ್ಗೆ ಎಜುಕೇಶನ್ ಹಾಕಿದ್ದಿಲ್ಲ, ದಾಂಪತ್ಯ ಹಾಕಿದ್ದಿಲ್ಲ, ಸೆಕ್ಸುವಲ್ ಲೈಫು ಹಾಕಿದ್ದಿಲ್ಲ. ಬಹಳ ಡೇಂಜರಸ್ ಇದು. ಶನಿ ಏನೇನಲ್ಲ, ನೀಚ ಆಗುವುದೇನಿದಿಲ್ಲ, ನೀಚ ಆಗುವುದು ಬಹಳ ಡೇಂಜರಸ್. ಬಟ್ ಆದ್ರೆ ನೀವು ನನ್ನ ಪ್ರಕಾರ ನೀವು ಒಂದು ಮಾಣಿಕ್ಯ ಹಾಕೊಳ್ಳೇಬೇಕು. ಇನ್ನೂ ಅವನನ್ನು ವೀಕ್ ಮಾಡಿ ಶನಿನ. ಅಂದ್ರೆ ಇಲ್ಲಿ ಕೇತು, ಈ ಶನಿ ಅಲ್ಲಿಲ್ಲೇ ಇಲ್ಲ. ಹಾಗಾಗಿ ಕೇತು ಇಲ್ಲಿ ಮಿಥುನ ಲಗ್ನದ ಗೆಳೆಯನಾಗಿರೋದ್ರಿಂದ 100ಕ್ಕೆ 100 ಒಳ್ಳೆ ಫಲವನ್ನು ಕೊಡ್ತಾನೆ. ಒಳ್ಳೆ ಎಜುಕೇಶನ್ ಕೊಡ್ತಾನೆ, ಒಳ್ಳೆ ದಾಂಪತ್ಯವನ್ನು ಕೊಡ್ತಾನೆ, ಒಳ್ಳೆ ಸೆಕ್ಸುವಲ್ ಲೈಫನ್ನು ಕೊಡ್ತಾನೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಬುದ್ಧಿವಂತ, ನೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಮ್ಮ, ಅಂಕಲ್ ಆಂಟಿ, ಹೆಂಡತಿ ಮಕ್ಕಳ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಕಾಂಪಿಟೇಷನ್ ಅಂತ ಬಂದ್ರೆ ಸೋಲನ್ನು ಅನುಭವಿಸುವುದಿಲ್ಲ. ಸುಖ ಶಾಂತಿಯಿಂದ ಬದುಕ್ತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ. ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ. ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೋತೀರಿ. ಇದು ಕೇತು ಕೊಡುವಂತ ಫಲಗಳು. ಶನಿ ಶಾಂತಿ ಮಾಡೋ ಅವಶ್ಯಕತೆನೇ ಇಲ್ಲ. ಮಾಣಿಕ್ಯ ಹಾಕೊಂಬಿಡಿ 7 ಕ್ಯಾರೆಟ್. 7 ಕ್ಯಾರೆಟ್ ಮಾಣಿಕ್ಯ ಹಾಕೊಂಬಿಡಿ. ಅಪ್ಪಿ ತಪ್ಪಿ ಅವನು ನೀಚ ಭಂಗ ಆಗುವುದು ಬೇಡ. ಇಲ್ಲಿ ಅಷ್ಟಮದಲ್ಲಿ ನೀಚ ಭಂಗ ತಗೊಂಡು ಏನ್ ಮಾಡ್ಲಿ? ಅಷ್ಟಮದಲ್ಲಿ ನೀಚ ಭಂಗ ತಗೊಂಡು ಏನ್ ಮಾಡ್ತೀರಾ? ಸೂಕ್ಷ್ಮ ಕುಂಡ್ಲಿಯಲ್ಲಿ ಯಾವ್ದು ನೋಡ್ಬೇಕು? D20, 24, 7 3 ಭಾವಗಳನ್ನು ನೋಡ್ಬೇಕು. D20, D24, D7 ಸಪ್ತಾಂಶ. ಬನ್ನಿ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಇದು ಅಷ್ಟಕ ವರ್ಗ ಏನು ಹೇಳುತ್ತೆ ನೋಡೋಣ. 100% you are more intellectual. You are more ಬಹಳ ಒಳ್ಳೆ ಜೀವನವನ್ನು ಕಳೀತೀರಿ. ಐ ಕಾಂಟ್ ಗಿವ್ ಎನಿ ಕೈಂಡ್ ಆಫ್. ಬಟ್ ತಂದೆ ತಾಯಿನ ನೋಡೋರು ನೀವೇ ರೀ ಅಭಿಷೇಕ್. ಇದು ಮಾತ್ರ ಸತ್ಯ. ಬಹಳ ಧರ್ಮವನ್ನು ನಂಬ್ತೀರಿ. ದಾನದಲ್ಲಿ ನೀವು ಬಹಳ ಆಸಕ್ತರಿರ್ತೀರಿ. ದಾನ ಧರ್ಮದಲ್ಲಿ ಆಸೆ ಇಟ್ಟಿರ್ತೀರಿ. ದೇವರ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಿ. ದಾನ ಧರ್ಮದಲ್ಲಿ ಎತ್ತಿದ ಕೈ. ಯಶಸ್ವಿ ಜೀವನವನ್ನು ಮಾಡ್ತೀರಿ.
ಹಂತ ಹಂತವಾಗಿ ಬೆಳಿತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ಸೂಪರ್. ಕೇತು ನಿಜವಾಗ್ಲು ಅವ್ರಿಗೆ ಇದು ಇರಲ್ಲ, ಕಣ್ಣಿಲ್ಲ, ಬಾಯಿಲ್ಲ, ಏನಿಲ್ಲ, ಕುತ್ತಿಗೆಯಿಂದ ಅರ್ಧ ಅವನು, ಬಾಳ ಅಷ್ಟೇ ಅವನು. ಅವನು 5ನೇ ಭಾವದಲ್ಲಿ ಏನಾದರೂ ಬಂದ್ರೆ, ನೀವು ದೇವರ ವಿಚಾರದಲ್ಲಿ ಬಹಳ ಶಿಸ್ತಿರ್ತೀರಿ, ಹಿರಿಯರ ವಿಚಾರದಲ್ಲಿ ಶಿಸ್ತಿರ್ತೀರಿ. ಹಂಡ್ರೆಡ್ 5ನೇ ಭಾವವನ್ನು 100% ಅನುಭವಿಸ್ತೀರಿ. ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಬನ್ನಿ, ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಸಪ್ತಾಂಶ, ಐದನೇ ಭಾವದ ಸ್ವಾಮಿ 5ನೇ ಮನೆಯಲ್ಲೇ ಇದೆ. ನಿಮಗೆ 2 ಹೆಣ್ಣು ಹುಟ್ಟುತ್ತವೆ, ಅದಾದ್ಮೇಲೆ ಒಂದು ಗಂಡು. ಫಸ್ಟಿಗೆ 2 ಹೆಣ್ಣು ಹುಟ್ಟುತ್ತವೆ, ಅವಳ ಜೋಳಿ ಆದರೂ ಆಶ್ಚರ್ಯ ಪಡುವಂಗಿಲ್ಲ. ಈ ಮಕ್ಕಳ ವಿಚಾರ. ಹಾಗಾದ್ರೆ D20 ಏನು ಹೇಳುತ್ತೆ? ಲಗ್ನೇಶನೇ ನೋಡಿ, ನಾನು ಹೇಳೋದು ಸುಳ್ಳಲ್ಲ ಸರ್. ಲಗ್ನೇಶನೇ 5ನೇ ಮನೆಯಲ್ಲಿದ್ದಾನೆ, ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ, ಕುಜ ಸ್ವಂತ ಮನೆಯಲ್ಲಿದ್ದಾನೆ, ಚಂದ್ರ ನೀಚ ಭಂಗ ಆಗಿದ್ದಾನೆ. ಬಹಳ ಚೆನ್ನಾಗಿ ದಾಂಪತ್ಯವನ್ನು ಅನುಭವಿಸ್ತೀರಿ, ಬಹಳ ಚೆನ್ನಾಗಿ ಹಂತ ಹಂತವಾಗಿ ಬೆಳಿತೀರಿ, ಬಹಳ ಚೆನ್ನಾಗಿ ನೀವು ಯಶಸ್ವಿಯನ್ನು ಕಾಣ್ತೀರಿ, ಬಹಳ ಚೆನ್ನಾಗಿ ಆಸ್ತಿಯನ್ನು ಮಾಡ್ತೀರಿ. ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ನೀಚ ಭಂಗ ಆಗಿದೆ ನೋಡಿ, ಯಾರ್ದು? ಚಂದ್ರಂದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾನು 3ನೇ ಭಾವದಲ್ಲಿ ಶಶಿಮಂಗಳ ಯೋಗ ಅಂತ ಕರಿತೀನಿ. ನಾನು 3ನೇ ಭಾವದಲ್ಲಿ ಆಗುವುದಿಲ್ಲ, ಬಟ್ ಶಶಿಮಂಗಳ ಯೋಗ ಇದೆ, ಅಂದ್ರೆ ದುಡ್ಡು ಮಾಡ್ತೀರಿ ಅಂತ ಅರ್ಥ. ಹಾಗಾದ್ರೆ 24 ಏನು ಹೇಳುತ್ತೆ? 5ನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ, 100% ಅಂತ. ಏನು 100%? ಒಳ್ಳೆ ದಾಂಪತ್ಯವನ್ನು ಮಾಡ್ತೀರಿ, ಒಳ್ಳೆ ದುಡ್ಡನ್ನು ಮಾಡ್ತೀರಿ, ಒಳ್ಳೆ ಪಾಪ್ಯುಲಾರಿಟಿನ ಗಳಿಸ್ತೀರಿ, ಬಹಳ ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊರದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ದೇವರ ಭಕ್ತಿಯಲ್ಲಿ ಮಿಲೀನರಾಗ್ತೀರಿ, ದೇವರನ್ನು ಆರಾಧಿಸ್ತೀರಿ. ಈಗಿಲ್ಲ ಅಂದ್ರೂ ಮುಂದೆ ಆರಾಧಿಸ್ತೀರಿ, ಅದರಲ್ಲಿ ಸಂಶಯ ಬೇಡ. ಅದರಲ್ಲಿ ಸಂಶಯ ಬೇಡ. ಎದರಲ್ಲಿ? ಈ ವಿಚಾರದಲ್ಲಿ. ಬನ್ನಿ, ಹಾಗಾದರೆ 6ನೇ ಭಾವದ ಫಲ ಏನು? ಇದನ್ನು ನಾ ಹೇಳಲಾರೆ. 6ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿ ನೀಚನಾಗಿ ಅಸ್ತಂಗತ ಆಗಿದ್ದಾನೆ. ಹಾಗಾದರೆ ಹಾಗಾದರೆ 6ನೇ ಭಾವ 34 ಪಾಯಿಂಟ್ ಇದೆ. 100% ನೀವು ಶನಿ ದಶೆಯಲ್ಲಿ ನೀವು ಕಷ್ಟವನ್ನು ಅನುಭವಿಸ್ತೀರಿ ಅಂತ ಹೇಳುತ್ತೆ ಶಾಸ್ತ್ರ. ಹೌದು, ಶನಿ ದಶೆಯಲ್ಲಿ ಬಹಳ ಕಷ್ಟ ಅನುಭವಿಸ್ತೀರಿ. ಏನೇನು ಅನುಭವಿಸ್ತೀರಿ? ವಿಪರೀತ ಕಷ್ಟಗಳನ್ನು ಬರ್ತಾವೆ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದವನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲಬು ಕೀಳುಗಳ ತೊಂದರೆ ಅನುಭವಿಸಬಹುದು, ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬೋದು, ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ, ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ, ರೋಗದಿಂದ ಜೀವಕ್ಕೆ ಅಪಾಯ, ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ, ಅತ್ತೆ ಮನೆಯವರ ಜೊತೆಗೆ ಅಂದ್ರೆ ಹೆಂಡತಿ ತಂದೆ ತಾಯಿ ಜೊತೆಗೆ ವೈಮನಸ್ಸು ಬರಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ.
ಶಾಸ್ತ್ರ ಹೇಳ್ತಾ ಇದೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ಅಭಿಷೇಕ್. ಶನಿ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ದಯವಿಟ್ಟು ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತುಗಳನ್ನು ಉಡುಗೊರೆ ಯೂಸ್ ಮಾಡಬೇಡಿ ಅಂತ ನೋಡಿ. ವೃಷಭ ರಾಶಿ 1ನೇ ಮನೆ ಶುಕ್ರ ಉಚ್ಚ ಇದ್ದಾನೆ. 2ನೇ ಮನೆ ಸ್ವಾಮಿ 5ನೇ ಮನೆ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾರೆ. ಅಷ್ಟಮದಲ್ಲಿ ಕುಜ ಶನಿ ಬಂದಿದ್ದಾರೆ. 9ನೇ ಮನೆಯಲ್ಲಿ ಕೇತು ಹಾಗೂ ರಾಹು ಗುರು ಇದ್ದಾರೆ. ಅದರರ್ಥ ಶನಿ ದಶೆ ನಿಮಗೆ ಒಳ್ಳೆಯದಲ್ಲ. ಶನಿ ದಶೆ ಒಳ್ಳೆಯದಲ್ಲ ಸ್ವಾಮಿ, ಬಹಳ ಡೇಂಜರ್ ಇರುತ್ತೆ. ದಯವಿಟ್ಟು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಬೇಡಿ. ಆದಷ್ಟು ಬೇಗ ಶನಿ ಶಾಂತಿ ನೀವು ಮಾಡಿಕೊಳ್ಳಿ. ಅಸ್ತಂಗತ ಗ್ರಹಗಳಲ್ಲಿ ರಾಹು ಕಾಡ್ತಾನೆ, ಕೇತು ಕಾಡ್ತಾನೆ. ಬನ್ನಿ, ಹಾಗಾದರೆ 7ನೇ ಭಾವದ ಫಲವನ್ನು ಏನಿದೆ 100% ಕಷ್ಟ ಅನುಭವಿಸ್ತೀರಿ. ಇಲ್ಲ, ಕಷ್ಟ ಬರ್ಬೇಕು ಸರ್. ನೋಡಿ, 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ನನ್ನ ಹತ್ರ ಸಿಗುತ್ತೆ. 9 ದಿನ ಜಪ ಹೋಮ ಮಾಡಿ ಕೊಡ್ತೀನಿ. ನನ್ನ ಕಡೆನೇ ತಗೊಳ್ಳಿ, ದಯವಿಟ್ಟು ಬೇರೆ ಕಡೆ ತಗೋಬೇಡಿ. ನಿಮ್ಮ ಹೆಸರಿನಲ್ಲಿ ಮೃಗಶಿರ ನಕ್ಷತ್ರ ನಿಮ್ಮ ಹೆಸರಿನಲ್ಲೇ ನಾನು ಜಪ ಮಾಡಿ ಕೊಡ್ತೀನಿ. ಬಹಳ ಶಕ್ತಿಯುತವಾಗಿರುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ. ನೋಡಿ, ಬುಧ 8 ಡಿಗ್ರಿ ಇದ್ದಾನೆ. 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. ಈಗ ಏನಾಗಿದೆ, 1 2 3 ಗ್ರಹಗಳು ನೋಡಿ. ನೀಚಭಂಗ ರಾಜಯೋಗ, ದೊಡ್ಡ ರಾಜಯೋಗ ಇದು, ದೊಡ್ಡ ರಾಜಯೋಗ. ಅದು ಅಲ್ಲದೆ ಹಂಸ ಮಹಾಪುರುಷ ರಾಜಯೋಗ, ಅದು ಅಲ್ಲದೆ ಜ್ಞಾನ ಯೋಗ, ಅದು ಅಲ್ಲದೆ ಕುಬೇರ ಯೋಗ. ನೋಡಿ, ಕುಬೇರ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ಕಟ್ಟಿಟ್ಟ ಬುದ್ಧಿ. ಜ್ಞಾನ ಯೋಗದಲ್ಲಿ ವಿಪರೀತ ವಿದ್ಯಾವಂತೆ, ಬುದ್ಧಿವಂತೆ, ಸರಳತೆ, ಯಶಸ್ವಿತನ, ಕೆಚ್ಚದೆಯ ಮುನ್ನಡೆಯುವ ಶಕ್ತಿ, ಇವೆಲ್ಲವೂ ಜ್ಞಾನ ಯೋಗದಲ್ಲಿ ಬರುತ್ತೆ. ಹಂಸ ಮಹಾಪುರುಷ ರಾಜಯೋಗ, ಪಂಚಮಹಾಪುರುಷ ರಾಜಯೋಗ ಇದು. ಯಾವ ಜಾತಕದಲ್ಲಿ ಪಂಚಮಹಾಪುರುಷ ರಾಜಯೋಗ ಆಗುತ್ತೋ ನೋಡಿ, ಎಲ್ಲರಿಗೂ ಆಗುವುದಿಲ್ಲ ಅದು. ರಾಹು ಕೇತು ಸೂರ್ಯ ಚಂದ್ರನಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ. ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ, ಶನಿಯಿಂದ ಸಸ, ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ. ಯಾವ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ. ಮೃಗಶೀರ, ಪರಾಶೀರ, ಬೃಹತ್ ಪರಾಶೀರ ಹೋರಾಟದಲ್ಲಿ ಬಹಳ ಚೆನ್ನಾಗಿ ಮಹರ್ಷಿ ಪರಾಶಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಹಂಸ ಮಹಾಪುರುಷ ರಾಜಯೋಗದವರು ಬಹಳ ವಿನಯ, ವಿನಮ್ರತೆ, ನೀತಿ, ರೀತಿ, ದಯ, ಕರುಣೆ ಇದ್ದವರು ಇರ್ತಾರೆ. ಹಿಂಸಾ ಪ್ರವೃತ್ತಿಯವರು ಆಗಿರುವುದಿಲ್ಲ. ಹಿಂಸೆಗೆ ಅವರು ಯಾವತ್ತೂ ಅವಕಾಶ ಮಾಡಿಕೊಡೋದಿಲ್ಲ. ಹಿಂಸೆಯನ್ನ ಅವರು ವಿಪರೀತ ದ್ವೇಷ ಮಾಡ್ತಾರೆ. ಹಂಸ ಮಹಾಪುರುಷ ರಾಜಯೋಗ. ನೀಚಭಂಗ ರಾಜಯೋಗ ಅತಿ ದೊಡ್ಡ ರಾಜಯೋಗ ರೀ. ಡಾಕ್ಟರ್ ರಾಜ್ಕುಮಾರ್ ನೀಚಭಂಗ ರಾಜಯೋಗ, ಡಾಕ್ಟರ್ ರಜನಿಕಾಂತ್ ನೀಚಭಂಗ ರಾಜಯೋಗ, ಯಶ್ ನೀಚಭಂಗ ರಾಜಯೋಗ, ಸಚಿನ್ ತೆಂಡೂಲ್ಕರ್ ನೀಚಭಂಗ ರಾಜಯೋಗ, ಅಮಿತಾಬ್ ಬಚ್ಚನ್ ನೀಚಭಂಗ ರಾಜಯೋಗ.
ಮೋದಿಜಿಯವರು ನೀಚಭಂಗ ರಾಜಯೋಗ. ಅದರ ಅರ್ಥ ಏನು? ನೀಚಭಂಗ ರಾಜಯೋಗ ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು, ಆರೋಗ್ಯ, ಆಯುಷು ಎಲ್ಲವನ್ನೂ ಕೊಡುವಂತ ಯೋಗವೇ ನೀಚಭಂಗ ರಾಜಯೋಗ. ಎಲ್ಲವನ್ನೂ ಕೊಡುವಂತ ಯೋಗವೇ ನೀಚಭಂಗ ರಾಜಯೋಗ. ಎಕ್ಸ್ಟ್ರಾಆರ್ಡಿನರಿ, ಅಲ್ಟಿಮೇಟ್, ಸೂಪರ್ ಯೋಗ. ಆದರೆ ಅಭಿಷೇಕ್ ಅವರೇ, ನೀವು ಯಾವಾಗ ದಾಂಪತ್ಯಕ್ಕೆ ಕಾಲಿಡ್ತೀರೋ ಅವತ್ತಿಂದ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ನಿಮ್ಮ ಜೀವನದ ಹಾದಿ ಚೇಂಜ್ ಆಗುತ್ತೆ. ನಿಮ್ಮ ಜೀವನದ ಹಳಿ ಚೇಂಜ್ ಆಗುತ್ತೆ. ನಿಮ್ಮ ಜೀವನದ ದಿಕ್ಕು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಒಂಥರ ಲೈಫ್ ಈಗ ಅನುಭವಿಸ್ತೀರಿ, ಮದುವೆ ಆದ್ಮೇಲೆ ಅಲ್ಟಿಮೇಟ್, ಎಕ್ಸ್ಟ್ರಾಆರ್ಡಿನರಿ, ಸೂಪರ್ ಆಗಿ ಅನುಭವಿಸ್ತೀರಿ ಜೀವನವನ್ನು. ಯಾಕಂದ್ರೆ ನೀಚಭಂಗ ರಾಜಯೋಗ ಆಗಿರೋದು 7ನೇ ಮನೆಯಲ್ಲಿ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನ್ ಹೇಳುತ್ತೆ? ಅದಕ್ಕಿಂತ ಮುಂಚೆ ಅಷ್ಟಕ ವರ್ಗ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇವನು 1 ಮತ್ತು 10ನೇ ಭಾವದ ಸ್ವಾಮಿ, ಇವನು 4 ಮತ್ತು 7ನೇ ಭಾವದ ಸ್ವಾಮಿ. ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ 4ನೇ ಭಾವದ ಸ್ವಾಮಿ, 1ನೇ ಭಾವದ್ದು ಹೇಳಿದ್ದೀನಿ, 7ನೇ ಭಾವದ್ದು ಹೇಳ್ಬೇಕು ನನಗೆ. 7 ಮತ್ತು 10ನೇ ಭಾವದ್ದು ಹೇಳಬೇಕು. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಆಗೋದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ. ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ. ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ, ಒಂದೇ ಲೆವೆಲಲ್ಲಿ ಜೀವನ ಮಾಡ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೂ 100 ಲಾಭ. ಪ್ರೊಫೆಷನಲ್ ಆಗಿದ್ರೆ 100ಕ್ಕೂ 100 ಯಶಸ್ಸನ್ನು ಕಾಣ್ತೀರಿ. ಇದು 7ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಕೊನೆಯವರೆಗೆ ಇಟ್ಕೊಂಡಿರ್ತೀರಿ. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯು, ಪ್ರಸಿದ್ಧಿ, ಯಶಸ್ಸು, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಇಲ್ಲಿ ಕಮ್ಮಿ ಇರೋದು ಏನಪ್ಪಾ ಅಂದ್ರೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಮ್ಮಿ ಇರೋದು 21 ಇದೆ. ಕಾರಣ ಬುಧ 8 ಡಿಗ್ರಿ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. ನಿಮ್ಮ ಇನ್ನರ್ ವಿಯರ್ಸ್ ಎಲ್ಲವನ್ನೂ ಹಸರೇ ತಗೊಳ್ಳಿ, ಗ್ರೀನ್. ಏನೇ ಪೆನ್ ಆಗಲಿ, ವೆಹಿಕಲ್ ಆಗಲಿ, ಎಲ್ಲವನ್ನೂ ಹಸರನ್ನು ತಗೊಳ್ಳಿ. ಬಹಳ ಒಳ್ಳೇದು ನಿಮಗೆ. ಹಸಿರು ಲಕ್ಕಿಯಷ್ಟು ನಿಮಗೆ ಕಲರ್. ಹಸಿರು ಬಹಳ ಲಕ್ಕಿಯಷ್ಟು ಕಲರ್. ದಯವಿಟ್ಟು ಪಚ್ಚೆ ಹಾಕೊಳ್ಳೇಬೇಕು. ಭಾಗ ಆದರೆ ನವಮಾಸದ ಏನ್ ಹೇಳುತ್ತೆ ಬನ್ನಿ ನೋಡೋಣ. ನವಮಾಸ ಏನ್ ಹೇಳುತ್ತೆ ನೋಡೋಣ. ನವಮಾಸ ಏನ್ ಹೇಳುತ್ತೆ? ಸೂಪರ್ ಸರ್. ನೀಚಭಂಗ ರಾಜಯೋಗ, ರುಚಕ ಮಹಾಪುರುಷ ರಾಜಯೋಗ. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ನಾನು ನವಮಾಸ ನೋಡೋಕ್ಕಿಂತ ಮುಂಚೆನೆ ಹೇಳಿದೆ, ನೀವು ಪಚ್ಚೆ ಹಾಕೊಳ್ಳಿ. ಒಂದೇದ್ದು, ನೀವು ದಾಂಪತ್ಯ ಮುಗಿದ ಮೇಲೆ, ದಾಂಪತ್ಯಕ್ಕೆ ಯಾವಾಗ ಕಾಲಿಡ್ತಾರೋ ಅವತ್ತು ನಿಮ್ಮ ಜೀವನವೇ ಚೇಂಜು. ಯಾವಾಗ ಹೆಣ್ಣು ನಿಮ್ಮ ಹೊತ್ತಿನ ತುಳಿದು ಬರ್ತಾಳೋ ಅವತ್ತಿಂದ ನಿಮ್ಮ ಇಡೀ ಜೀವನದ ದಿಕ್ಕೇ ಬದಲಾಗುತ್ತೆ. ರುಚಕ ಮಹಾಪುರುಷ ರಾಜಯೋಗ, ನೀಚಭಂಗ ರಾಜಯೋಗ, ಔದಾರ್ಯ ಯೋಗ, 5ನೇ ಮನಿ ಶುಕ್ರ ಸೂರ್ಯ, 9ನೇ ಮನಿ ಬುಧ. ದಟ್ ಈಸ್ ಅಲ್ಟಿಮೇಟ್ ಸರ್, ದಟ್ ಈಸ್ ಅಲ್ಟಿಮೇಟ್. ನೋಡಿ, ಒಂದ್ ಮಾತು ಹೇಳ್ತೀನಿ ಕೇಳಿ ನಿಮ್ಗೆ. ಹೆಂಗ ಲಗ್ನ ಕುಂಡ್ಲಿಯ ಅಪೋಸಿಟ್ ಅಂದ್ರೆ ಮಿರರ್ ನವಮಾಸನೆ.
ಒಬ್ಬೊಬ್ಬರಿಗೆ ಲಗ್ನ ಕೂಡ್ಲಿ ಸರಿ ಇರೋದಿಲ್ಲ, ಬಹಳ ಕೆಟ್ಟಿರುತ್ತೆ. ಅದ್ರ ನವಮಾಸ ಚೆನ್ನಾಗಿರುತ್ತೆ, ಅವರು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಿರ್ತಾರೆ, ಒಳ್ಳೆ ಸುಖಮಯ ಜೀವನ ಸಾಗಿಸ್ತಾರೆ. ಕಾರಣ ನವಮಾಸ, ನವಮಾಸವೇ ಕಾರಣ. ಆಹಾ, ಎಕ್ಸ್ಟ್ರಾ ಆರ್ಡಿನರಿ, ಅಲ್ಟಿಮೇಟ್, ಇಟ್ಸ್ ಅ ಸೂಪರ್ ನವಮಾಸ. ನೋಡಿ, 7ನೇ ಮನೆಯಲ್ಲಿ ನೀಚ ಭಂಗ ಆದ್ರೆ ನವಮಾಸದಲ್ಲಿ ನೀಚ ಭಂಗ ಆಗಿದೆ ನಿಮಗೆ. ನೋಡಿ, ಒಂದು ಹೇಳ್ತೀನಿ ನಾನು, ಸೂರ್ಯನ ವಿಚಾರದಲ್ಲಿ ಸೂರ್ಯ ನೀಚನಾಗಬಾರ್ದು ಅಷ್ಟೆ. ಅವನು 8ನೇ ಮನೆಯಲ್ಲಿರಲಿ, 6ನೇ ಮನೆ ಇರಲಿ, 12ನೇ ಮನೆಯಲ್ಲಿರಲಿ, ಯಾವ ತೊಂದರೆನೂ ಕೊಡೋದಿಲ್ಲ. ಹೌದು, ಇಲ್ಲಿ ಶನಿಯನ್ನು ಅಸ್ತಂಗತ ಮಾಡಿದ್ದಾನೆ. ಬಟ್ ನಾ 8 ಮತ್ತು 6 ಮತ್ತು 3 ಮತ್ತು 12ನೇ ಭಾವದ ಸ್ವಾಮಿಗಳಿಗೆ, ಅಲ್ಲಿರುವಂಥ ಸ್ವಾಮಿಗಳಿಗೆ ಅಥವಾ ಗ್ರಹಗಳಿಗೆ ನಾನು ಹೆಚ್ಚಾಗಿ ಸ್ಟೋನ್ ಅನ್ನು ರೆಫರ್ ಮಾಡೋದಿಲ್ಲ. ಬಟ್ ಇಲ್ಲಿ ಶನಿ ಸಂಪೂರ್ಣವಾಗಿ ಅಸ್ತಂಗತ ಆಗಬೇಕಂದ್ರೆ ತಾವು ದಯವಿಟ್ಟು 7 ಕ್ಯಾರೆಟ್ ಮಾಣಿಕ್ಯ ಹಾಕಲೇಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ಸರ್ ಕೊರಿಯರ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಕರೆಕ್ಟ್ 24 ಗ್ರಹಣಗಳ ಟೈಮಲ್ಲಿ ತುಂಗಾಭದ್ರಾ ನದಿಯಲ್ಲಿ ನಿಂತ್ಕೊಂಡು ಎಲ್ಲಾ ಗ್ರಹಗಳ ಆವಾಹನೆ ಮಾಡ್ಕೊಂಡಿದ್ದೀವಿ ನಾನು ನನ್ನ ಹೆಂಡತಿ. ಹೌದು, 24 ಗ್ರಹಣಗಳು. ರಾತ್ರಿ 1, 2 ಗೊತ್ತಿಲ್ಲ, ಮಧ್ಯಾಹ್ನನೋ ಗೊತ್ತಿಲ್ಲ, ಎಷ್ಟೋ ಮಧ್ಯಾಹ್ನ, ಎಷ್ಟೋ ರಾತ್ರಿಗಳು, ಎಲ್ಲ 9 ಗ್ರಹಗಳ ಆವಾಹನೆ ಮಾಡ್ಕೊಳ್ಳೋದು. ನಮಗೇನು ಹುಚ್ಚೋ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ಹೌದು, ಗ್ರಹಣವನ್ನು ಆಹ್ವಾನ ಮಾಡ್ಕೊಳ್ಳೋದು. ಓಂ ರವಿಯಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಕುಜಾಯ ನಮಃ, ಓಂ ಬುಧಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಗುರಾಯ ನಮಃ. ಎಲ್ಲ ಗ್ರಹಗಳನ್ನು ಆವಾಹನೆ 2 ತಾಸು 3 ತಾಸು ನದಿಯಲ್ಲಿ ಬೆತ್ತಲೆಯಾಗಿ ಆವಾಹನೆ ಮಾಡಿಕೊಂಡಿದ್ದಕ್ಕೆ ಇವತ್ತು ನಾವು ಒಬ್ಬ ಜ್ಯೋತಿಷಿಯಾಗಿದ್ದೀವಿ. ಬಹಳ ಆಧ್ಯಾತ್ಮಿಕ ಜೀವನವನ್ನು ತೆಗಿತಿಲ್ಲ, ಅಷ್ಟೇ ಪ್ರೀತಿಯಿಂದನೂ ಇದೆ ಅನ್ಸ್ಕೊಂಡ್ರೆ. ಸೊ ಇಲ್ಲಿ ಸೂರ್ಯನ ಶಾಂತಿ ಅವಶ್ಯಕತೆ ಇಲ್ಲ, ಉಲ್ಟಾ 7 ಕ್ಯಾರೆಟ್ ಮಾಣಿಕ್ಯವನ್ನು ನೀವು ಧರಿಸ್ಕೊಳ್ಳೋದು ಬಹಳ ಉತ್ತಮ. ನೋಡಿ, 9ನೇ ಭಾವದ ಸ್ವಾಮಿ, ಇಲ್ಲಿ ಕುಜನ ಶಾಂತಿ ನೀವು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಇವನು 2 ಮತ್ತು 9ನೇ ಭಾವದ ಫಲವನ್ನು ಕೊಡುವುದಿಲ್ಲ. ಆಲ್ರೆಡಿ 2ನೇ ಭಾವದ ಫಲವನ್ನು ಹೇಳಿದ್ದೀನಿ ನಾನು. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಸಾಧನೆ ಮಾಡ್ಕೋತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. 9ನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿರೋದ್ರಿಂದ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯ, ಕೀರ್ತಿ ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನ ಸಾಗಿಸ್ತಾರೆ. ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಒಂದು ಮಾತ್ರ ಗ್ಯಾರಂಟಿ, ಸಂಪತ್ತು ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಈ 4 ಕಟ್ಟಿಟ್ಟ ಬುತ್ತಿ ಶುಕ್ರನಿಂದ. ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಕಟ್ಟಿಟ್ಟ ಬುತ್ತಿ. 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಅವನು ತಟಸ್ಥನಾಗ್ತಾನೆ. ಯಾಕೆಂದ್ರೆ ಇಲ್ಲಿ ನೀಚ ಭಂಗ ಆಗಿರೋದು ಬುಧ, ಹಾಗಾಗಿ ತಟಸ್ಥನಾಗ್ತಾನೆ. 11ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ. ಬನ್ನಿ, ಹಾಗಾದರೆ D10 ಏನು ಹೇಳುತ್ತೆ ನೋಡೋಣ. 20 ಇದೆ. ಇದರ ಅರ್ಥ ಕುಜ ಶಾಂತಿ ಆಗಬೇಕು ಅಂತ ಅರ್ಥ. ಅಷ್ಟೇ ಬಿಟ್ಟರೆ ಏನಿಲ್ಲ, ಕುಜ ಶಾಂತಿ ಆಗಬೇಕು. ಯಾವುದೇ ಸ್ಟೋನ್ ಬೇಕಾಗಿಲ್ಲ, ಸ್ಟೋನ್ ಅವಶ್ಯಕತೆ ಇಲ್ಲ, ಇಲ್ಲಿ ಸ್ಟೋನ್ ಅವಶ್ಯಕತೆ ಇಲ್ಲ. ಬಟ್ ಕುಜ ಶಾಂತಿ ಆಗಬೇಕು. ಕೆಂಪು ಬಟ್ಟೆ ಹಾಕ್ಕೋಬೇಡಿ.
10ನೇದು 26 ಇದೆ ನೋಡಿ, ಚಂದ್ರ ಇದ್ದಾನೆ ವಿರೋಧಿ. ಹಾಗಾದ್ರೆ ಸೂಕ್ಷ್ಮ ಕುಂಡ್ಲಿ ಡಿ ಅಲ್ಲಪ್ಪ, ನವಮಾಸಿಕ ಕುಂಡ್ಲಿ ಯಾವ್ದು ನೋಡ್ತಾರೆ ಅಂತ ನೀವು ಕೇಳ್ಬೋದು. ಬನ್ನಿ ತೋರಿಸ್ತೀನಿ. ನೋಡಿ, 9ನೇ ಭಾವ ನೀಚ ಆಗಿದೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ನಿಮ್ಮ ಮುಪ್ಪಿನ ಕಾಲದಲ್ಲಿ, ಅಭಿಷೇಕ್ ಅವರೇ, ನಿಮ್ಮ ಮುಪ್ಪಿನ ಕಾಲದಲ್ಲಿ ನೀವು ಮಕ್ಕಳಿಂದ ತೊಂದರೆ ಅನುಭವಿಸ್ತೀರಿ. ಇದು ಕಟ್ಟಿಟ್ಟಾಗುತ್ತೆ. ಕುಜಶಾಂತಿ ಆಗಲೇಬೇಕು. ನೋಡಿ ಇಲ್ಲಿ ಹೆಂಗಾಗಿದೆ ಅಂದ್ರೆ, ಇವನು 9 ಮತ್ತು 2ನೇ ಭಾವದ ಸ್ವಾಮಿ, ಇವನು ವಿರೋಧಿ, ಇವನು 4 ಮತ್ತು 7ನೇ ಭಾವದ ಸ್ವಾಮಿ. ದಯವಿಟ್ಟು ಕುಜಶಾಂತಿ ಬಹಳ ಬೇಕೇ ಬೇಕು. ಕುಜಶಾಂತಿ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಿಮ್ಮ ಸಿಟ್ಟಿನಿಂದ ನೀವು ತಪ್ಪನ್ನ ಮಾಡ್ಕೋತೀರಿ, ನಿಮ್ಮ ಕಿರಿಚಾಟದಿಂದ, ನೀವು ತಗೊಳ್ಳುವಂತ ಡಿಸಿನಿಂದ ನೀವು ತಪ್ಪನ್ನ ಮಾಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ದಶಾಂಶ ಏನ್ ಹೇಳುತ್ತೆ ಬನ್ನಿ ನೋಡೋಣ. ನೋ ಪ್ರಾಬ್ಲಮ್. 10ನೇ ಭಾವದ ಸ್ವಾಮಿ ಯಾರು? ಶನಿ 4ನೇ ಭಾವದಲ್ಲಿದ್ದಾನೆ, ಶುಕ್ರ 2ನೇ ಭಾವದಲ್ಲಿದ್ದಾನೆ, ಸೂರ್ಯ 2ನೇ ಭಾವದಲ್ಲಿದ್ದಾನೆ, ಉಚ್ಚ ಕುಜ 9ನೇ ಭಾವದಲ್ಲಿದ್ದಾನೆ, ಅದ್ರ ಜೊತೆಗೆ ಬುಧನೂ ಇದ್ದಾನೆ. ಕೆಲಸಕ್ಕೆ ಏನು ತೊಂದರೆ ಇಲ್ಲ ಸರ್, ನೀವು ಹಣ ಮಾಡ್ತೀರಾ, ದುಡ್ಡು ಮಾಡ್ತೀರಾ, ಆಸ್ತಿ ಮಾಡ್ತೀರಾ, ಯಶಸ್ ಕಾಣ್ತೀರಾ, ಆ ಮಕ್ಕಳ ವಿಚಾರದಲ್ಲಿ ತಾವು ಅಥವಾ ತಮ್ಮ ಹೆಂಡತಿ ತಪ್ಪನ್ನ ಮಾಡ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳು ನಿಮ್ಮ ಜೀವನವನ್ನ ಅಧೋಗತಿಗೆ ಒಯ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀನೇನು ಅದೇ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, 26 ನೀವು ಮಾಡುವಂತ ಕೆಲಸ ಅಂತಿಕೊಳ್ಳಿ, 35 ಖರ್ಚು ಭಾಳ ಆಗುತ್ತೆ, ಲಾಭ ಪರ್ಸೆಂಟೇಜ್ 32 ಲಾಸ್. ವಾವ್, ಇದೇ ಕಡಿಮೆ ಇರಬೇಕಾಗಲು, 10 ಕಡಿಮೆ ಇರಬೇಕು. 120% ನೀವು ವರ್ಕ್ ಮಾಡಿದರೆ 150% ನೀವು ಲಾಭ ಪಡಿತೀರಿ, 100% ಖರ್ಚು ಮಾಡ್ತೀರಿ. ಅಂದ್ರೆ 50% ನಿಮ್ಗೆ ಲಾಭ ಆಯಿತು ಅಂತ ಅರ್ಥ ಇದೆ. 50% ಲಾಭವನ್ನು ಪಡಿತೀರಿ, ಅದೇ ಗಳಿಸ್ತೀರಿ, ಸಿಕ್ಕಾಪಟ್ಟೆ ಗಳಿಸ್ತೀರಿ ಸರ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣವನ್ನು ಸಿಕ್ಕಾಪಟ್ಟಿ ಗಳಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 26-10 ನೋಡಿ, ಅಷ್ಟಕ ವರ್ಗ ಇವು ಬಹಳ 3 ಇಂಪಾರ್ಟೆಂಟ್. ನೀವು ಮಾಡುವಂತ ಕೆಲಸ, ಇದು ಲಾಭ, ಇದು ಖರ್ಚು. ಮೋಸ್ಟ್ ಇಂಪಾರ್ಟೆಂಟ್ ಮನಿ 10, 11, 12. ಬನ್ನಿ, ಹಾಗಾದರೆ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. ನೋಡಿ, ಇದು 1ನೇ ಭಾವ ಮುಗೀತು. ಹಣ ಗಳಿಸ್ತೀವಿ, ಹಾಳು ಮಾಡ್ಕೊತೀವಿ. 3ನೇ ಭಾವ ಓಕೆ, 4ನೇ ಭಾವ ಓಕೆ, 5ನೇ ಭಾವ ಓಕೆ, 7ನೇ ಭಾವ ಓಕೆ, 10ನೇ ಭಾವ ಓಕೆ, 12. ನಿಮ್ಮ ತಂದೆ ಅಥವಾ ತಾಯಿಯಿಂದ ನಿಮಗೆ ಬಹಳ ಫಲ ಸಿಕ್ಕಿದೆಯೋ ಇಲ್ಲ? ತಾಯಿಯಿಂದ ಫಲ ಸಿಕ್ಕಿದೆ, ತಂದೆಯಿಂದನೂ ಫಲ ಸಿಕ್ಕಿದೆ. ತಂದೆಯಿಂದ 100% ಸಿಕ್ಕರೆ ತಾಯಿಯಿಂದನೂ 100% ಸಿಕ್ಕಿದೆ ನಿಮಗೆ. ಏನು? ತಾಯಿಯ ಪೂರ್ವಜರು, ತಂದೆಯ ಪೂರ್ವಜರು, ಅಂದ್ರೆ ತಂದೆ ತಾಯಿ ಇಬ್ರು ನಿಮ್ಮನ್ನ ಬಹಳ ಚೆನ್ನಾಗಿ ಪರವರಿಶ್ ಅಂದ್ರೆ ಆಪ್ಕಾ ಅಚ್ಚಾ ದೇಖ್ಭಾಲ್ ಕಿಯಾ ಹೈ ಅಂತ ಅರ್ಥ. ದೇ ಹಸ್ ಟೇಕನ್ ವೆರಿ ಗುಡ್ ಕೇರ್ ಅಂತ ಅರ್ಥ. ಬನ್ನಿ, 24 ನೋಡಿದೆ, 27 ನೋಡಿದೆ, 30 ನಿಮಗೆ ಬೇಕಾಗಿರೋದು ನೋಡಿ. ಒಂದು ಹೇಳ್ತೀನಿ, ದಯವಿಟ್ಟು ಇವರೇ ಶರಣ ಬಸವರೇ ತ್ರಿಪಿಂಡ ನಾರಾಯಣ ಬಲಿ ಕೊಡೋದು ಬಹಳ ಉತ್ತಮ. ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಿ.
ಇದೊಂದು ಮಾಡ್ಕೊಂಬಿಡಿ ದಯವಿಟ್ಟು. D40 ಎದಕ್ಕೆ ನೋಡ್ತಾರೆ? ತಾಯಿಯ ಹಿಂದಿನ ಪೂರ್ವಜರಿಂದ ಸಿಗಬೇಕಾದಂತಹ ಪುಣ್ಯ ಹಾಗೂ ಪಾಪಗಳು. ಸೊ ಇಲ್ಲಿ ಮಕರ ಲಗ್ನ, ಶನಿಯಲ್ಲಿದ್ದಾನೆ ನೋಡ್ಬೇಕು, ಅಷ್ಟಮದಲ್ಲಿದ್ದಾನೆ. ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಚಂದ್ರ ನೀಚನಾಗಿದ್ದಾನೆ. 100% ನಿಮ್ಮ ತಾಯಿಯ ಪೂರ್ವಜರಿಂದ ಸಿಕ್ಕಿರೋದು ಬರೀ ಶಾಪನೆ. ಯಾವುದೇ ಕಾರಣಕ್ಕೂ ಒಳ್ಳೆಯ ಆಶೀರ್ವಾದ ನಿಮ್ಮ ತಾಯಿ ಕಡೆಯಿಂದ ನಿಮ್ಗೆ ಸಿಕ್ಕಿಲ್ಲ ಅಂತ ಅರ್ಥ ಇದೆ. ಬನ್ನಿ, ಹಾಗಾದರೆ ಅಕ್ಷವೇದಾಂಶ ಏನು ಹೇಳುತ್ತೆ? D45 ನಿಮ್ಮ ತಂದೆಯಿಂದ ಏನು ಸಿಕ್ಕಿದೆ? ಗುರು 5ನೇ ಮನೆ, ಗಜಕೇಸರಿ ಯೋಗ ಆಗಿದೆ. ಹಾಗಾಗಿ ನಿಮ್ಮ ತಂದೆ ಕಡೆಯಿಂದ 100% ಒಳ್ಳೆಯ ಫಲ ಸಿಕ್ಕಿದೆ. ಯಾರ ಕಡೆಯಿಂದ? ನಿಮ್ಮ ತಂದೆಯ ಪೂರ್ವಜರ ಕಡೆಯಿಂದ ಒಳ್ಳೆ 100% ಒಳ್ಳೆ ಫಲ ಸಿಕ್ಕಿದೆ. ನೋಡಿ, ಷಷ್ಠಾಂಶ ನೋಡಬಾರ್ದು D60, ಯಾಕಂದ್ರೆ 30 ಸೆಕೆಂಡ್ಸ್ಗೆ ಲಗ್ನ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಷಷ್ಠಾಂಶ ನೋಡೋದಿಲ್ಲ. ಅದ್ರ ಬಗ್ಗೆ ಹಿಂದೆ ಏನಾಗಿದ್ರಿ ನೀವು? ಹಿಂದೆ ಧರ್ಮ ಗುರುವಾಗಿದ್ರಿ ಅಂತ ಬರುತ್ತೆ ನೋಡಿ. ಧರ್ಮ ಗುರು ಆಗಿದ್ರಿ ಅಂತ ಹೇಳುತ್ತೆ. ಅದು ಯಾವ ಧರ್ಮ ಗುರು ಆಗಿದ್ರೋ ಗೊತ್ತಿಲ್ಲ, ಬಟ್ ಇದನ್ನ ನಾನು ನಂಬಲ್ಲ ಷಷ್ಠಾಂಶನ. ಯಾಕಂದ್ರೆ 30 ಸೆಕೆಂಡ್ಸ್ಗೆ ಅದು ಇದು ಆಗುತ್ತೆ. ಬನ್ನಿ, ಹಾಗಾದ್ರೆ ಅವಲೋಕನ ಮಾಡೋಣ. ಏನು ಅವಲೋಕನ ಮಾಡೋಣ? ನೀವು ಪಚ್ಚೆ ಹಾಕಿದ್ರೆ ನಿಮ್ಗೆ 1ನೇ ಭಾವ ಬಹಳ ಚೆನ್ನಾಗಿ ಸಿಗುತ್ತೆ. ಕುಜ ಶಾಂತಿ ಮಾಡಿದರೆ 100% ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. 3ನೇ ಭಾವದ ಫಲ ಸಿಗುತ್ತೆ. 4ನೇ ಭಾವದ ಎಕ್ಸ್ಟ್ರಾ ಆರ್ಡಿನರಿ, 5ನೇ ಭಾವದ ಎಕ್ಸ್ಟ್ರಾ ಆರ್ಡಿನರಿ. ಶನಿ ಶಾಂತಿ ಮಾಡಿದರೆ 6ನೇ ಭಾವದ ಫಲ ಸಿಗುತ್ತೆ. ಪಚ್ಚೆ ಹಾಕಿದರೆ 100% 7ನೇ ಭಾವ ಚೆನ್ನಾಗಿರುತ್ತೆ. 8ನೇ ಭಾವನ ಓಕೆ. 9ರಲ್ಲಿ ಕುಜ ಶಾಂತಿ ಮಾಡಿದರೆ ಓಕೆ. 10ನೇ ಭಾವ ನೋ ಪ್ರಾಬ್ಲಮ್. 11ರಲ್ಲಿ ರಾಹು ನೋಡಿ, 11ನೇ ಭಾವ ರಾಹು ಇದ್ದಾನೆ, ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಸ್ವಲ್ಪ ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ. ಸಣ್ಣ ಪುಟ್ಟ ರೋಗಗಳಿಂದ ಇದು ಮಾಡ್ತೀರಿ. ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದಿಲ್ಲ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗೋದಿಲ್ಲ. ಹಂತ ಹಂತವಾಗಿ ಪ್ರಮೋಷನ್ ಆಗೋದಿಲ್ಲ. ಗ್ರೋತ್ ಆಗೋದಿಲ್ಲ. ದುಡ್ಡು ಆಭರಣವನ್ನು ಕಳ್ಕೊತೀರಿ. ಹಣವನ್ನು ಸೇವ್ ಮಾಡ್ಕೊಳ್ಳೋದಿಲ್ಲ. ಬ್ಯಾಂಕು ಹಾಗೂ ಮಿತ್ರರನ್ನ ಒಳ್ಳೆ ಸಂಬಂಧ ಇರುವುದಿಲ್ಲ. ಪ್ರಭಾವಿ ವ್ಯಕ್ತಿ ಮೇಲೆ ಪ್ರಭಾವ ಬೀರೋಲ್ಲ. ಇದು ಓಕೆ, ಇದು ಓಕೆ. ಬಟ್ ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು. ಏನೇನು ಮಾಡ್ಕೋಬೇಕು ನೀವು? ರಾಹು ದಶೆ ಮುಗಿದಿದೆ. ಶನಿ ದಶೆ 36 ಇದೆಯಲ್ರಿ, ಮೋಸ್ಟ್ ಡೇಂಜರಸ್. ಈ ಗುರು ದಶೆಯಲ್ಲಿ ಇದ್ದೀರಾ, ನೋ ಪ್ರಾಬ್ಲಮ್. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶನಿ, ಚಂದ್ರ ಪ್ಲಸ್ ರಾಹು, ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಮಾಣಿಕ್ಯ ಪ್ಲಸ್ ಪಚ್ಚೆ ಧರಿಸ್ಕೊಳ್ಳಿ. ದಯವಿಟ್ಟು ನಿಮ್ಮ ತಂದೆಯವ್ರಿಗೆ ಹೇಳಿ ತ್ರಿಪಿಂಡ ನಾರಾಯಣ ಬಲಿ ಕೊಡಕ್ಕೆ. ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ಪೂರ್ವಜರು ಶಾಂತವಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ತ್ರಿಪಿಂಡ ನಾರಾಯಣ ಬಲಿ ಕೊಡಕ್ಕೆ ನಿಮ್ಮ ತಂದೆಯವರಿಗೆ ಅಪ್ರೋಚ್ ಮಾಡಿ. ಶನಿ ಮತ್ತು ಚಂದ್ರ ಮತ್ತು ರಾಹು ಶಾಂತಿ ಮಾಡ್ಕೊಳ್ಳಿ. ಕುಜನೂ ಆಗಲೇಬೇಕು. ಕುಜ ಶಾಂತಿ. ಕುಜ ಅಂದ್ರೆ ಮಂಗಲ. ಶನಿ, ಚಂದ್ರ, ರಾಹು ಮತ್ತು ಕುಜ, ಈ 4 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಸರಿನಾ? ಬನ್ನಿ, ಇನ್ನೊಂದು ಸ್ವಲ್ಪ ಅವಲೋಕನ ಮಾಡಿಬಿಡೋಣ ಏನೇನಿದೆ ನೋಡಿ. ಈಗ ಒಪ್ಪನೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅಲ್ಟಿಮೇಟ್. ದಿಸ್ ಇಸ್ ನಾಟ್ ಅಲ್ಟಿಮೇಟ್. ದಿಸ್ ಇಸ್ ಓಕೆ. ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ. ದಿಸ್ ಇಸ್ ಓಕೆ. ದಿಸ್ ಇಸ್ ನಾಟ್ ಓಕೆ. ದಿಸ್ ಇಸ್ ಪಚ್ಚೆ ಹಾಕ್ಬೇಕು, ಪಚ್ಚೆ ಹಾಕ್ಲೇಬೇಕು. ಇದು ಓಕೆ, ಇದು ಓಕೆ. ಇಲ್ಲಿ ಕುಜ ಶಾಂತಿ ಆದರೆ ಇದು ಓಕೆ. ಇದು ರಾಹು ಶಾಂತಿ ಆಗಲೇಬೇಕು, ಇದು ಓಕೆ. ಸೊ ದಯವಿಟ್ಟು ನಾನು ಹೇಳುವ ಎಲ್ಲ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಸಮಗ್ರ ಜಾತಕ ಮಾಡಬೇಕು ಅಂದರೆ ಅಪ್ಪ ಎಷ್ಟು ಕಷ್ಟ ಅಂತ ಹೇಳಬಾರ್ದು. ಎನಿಹೌ, ಥ್ಯಾಂಕ್ ಯು ವೆರಿ ಮಚ್ ಯುವರ್ ಪೇಷನ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.
ನಮಸ್ಕಾರ. ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.